ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ SAP ಸಾಫ್ಟ್ವೇರ್ ನಾವು ಹೇಗೆ ಮ್ಯಾಕ್‌ಬುಕ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು, ಯಾವ ತರ ಕಾನ್ಫಿಗರ್ ಮಾಡೋದಂತ ನೋಡೋಣ. SAP ಸಾಫ್ಟ್ವೇರ್ ಫ್ರೀ ಆಗಿ ನಮಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಸಿಗೋದಿಲ್ಲ. ಇದು ಓಪನ್ ಸೋರ್ಸ್ ಇಲ್ಲ. ಸೊ ನೀವು ಡೌನ್ಲೋಡ್ ಮಾಡಬೇಕಾದ್ರೆ SAP ಅಕೌಂಟ್ಗೆ ಲಾಗಿನ್ ಆಗಿ ಅಲ್ಲಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ SAP ಡೌನ್ಲೋಡ್ ಲಿಂಕ್ ಕೊಡ್ತಾ ಇದ್ದೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಈ ತರ ಲಿಂಕ್ ಇದೆ. ಇವಾಗ ಇದು ಎಕ್ಸೆಲ್ ಅಲ್ಲಿ ಇದೆ, ಬಟ್ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದನ್ನ ಕೊಡ್ತಾ ಇದ್ದೀನಿ. ಸೊ ಈಗ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಎನಿವೇ ಅಂತ ತಗೊಳ್ಳಿ, ಅಲೌ ಕೊಡಿ. ಸೊ ಈಗ ಅದು ಡೌನ್ಲೋಡ್ ಆಗ್ತಾ ಇದೆ. ಆಕ್ಚುಲಿ ನಾನು ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ ಫೈಲು. ಸೊ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಈ ಡಿಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಡಿಸ್ಕ್ ಓಪನ್ ಆಗುತ್ತೆ. ಅಲ್ಲಿ SAP GUI ಫಾರ್ ಜಾವಾ ಇನ್ಸ್ಟಾಲ್ ಅಂತ ಬರುತ್ತೆ. ಅದನ್ನ ನೀವು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಆದ ತಕ್ಷಣ ಅದು ಇನ್ಸ್ಟಾಲೇಷನ್ಗೆ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಏನು ಚೇಂಜಸ್ ಮಾಡಬೇಡಿ. ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಇವಾಗ ಕೂಡ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಓಕೆ, ಇವಾಗ SAP ಸಾಫ್ಟ್ವೇರ್ ಇನ್ಸ್ಟಾಲ್ ಆಯ್ತು. ಸೊ ಈಗ ಯಾವುದೇ ರೀತಿ ಇಲ್ಲಿ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ನಾವು ಫಸ್ಟ್ ಕನೆಕ್ಷನ್ ತಗೋಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಯಾವ್ದು ಮಾಡ್ಯೂಲ್ ತಗೊಂಡಿದ್ದೀರಿ, ವೆಬ್ ಆಗಲಿ ಪಿಕೋ ಅದನ್ನ ಹಾಕಿ. ಸೊ ಇಲ್ಲಿ ಅಡ್ವಾನ್ಸಿಗೆ ಬನ್ನಿ. ಅಡ್ವಾನ್ಸಿಗೆ ಬಂದ ನಂತರ ಎಕ್ಸ್ಪೋರ್ಟ್ ಮೋಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಮೋಡಿಗೆ ಬಂದ ನಂತರ ಕನೆಕ್ಷನ್ ಈಕ್ವಲ್ ಟು /H/ ನಿಮ್ದು ಅಪ್ಲಿಕೇಶನ್ ಐಡಿ ಹಾಕಿ. ಆಮೇಲೆ ಮತ್ತೆ /S/32 ಅಂತ ಹಾಕಿ. ನಿಮ್ದು ಏನು ಇನ್ಸ್ಟೆಂಟ್ ನಂಬರ್ ಇರುತ್ತಲ್ಲ ಅದು ಇನ್ಸ್ಟೆಂಟ್ ನಂಬರ್ ಹಾಕಬೇಕು. ಇನ್ಸ್ಟೆಂಟ್ ನಂಬರ್ ಹಾಕಿದ ತಕ್ಷಣ ಸೇವ್ ಅಂತ ಕೊಡಿ. ಇವಾಗ SAP ಕನೆಕ್ಷನ್ ಆಯ್ತು. ಅದನ್ನ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿದ್ರೆ SAP ನೀವು ಲಾಗಿನ್ ಆಗ್ಬೋದು. ಥ್ಯಾಂಕ್ ಯು ಆಲ್.